ಸಿಟಿಆರ್ ಜನವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು. ಪಟ್ಟಣದಲ್ಲಿರುವ ಕೊಡಚಾದ್ರಿ ಚಿಟ್ ಫಂಡ್ನಲ್ಲಿ ಸಾರ್ವಜನಿಕರಿಗೆ ಮೋಸ, ಚೀಟಿ ಹಾಕಿಸಿಕೊಂಡ ಹಣಕ್ಕೆ ಪಂಗನಾಮ. ಚಿಟ್ ಫಂಡ್ನಲ್ಲಿ ಮೋಸ, ವಂಚನೆಯನ್ನ ವಿರೋಧಿಸಿ ಗ್ರಾಹಕರಿಗೆ ವಂಚಿಸಿರುವ ಹಣಕ್ಕೆ ಬಡ್ಡಿ ಸಮೇತ ನೀಡಬೇಕೆಂದು ಆಗ್ರಹಿಸಿ ಚಿಟ್ ಫಂಡ್ ಮುಂಭಾಗ ಭ್ರಷ್ಟಾಚಾರ ವಿರೋಧಿ ವೇದಿಕೆಯಿಂದ ಪ್ರತಿಭಟನೆ, ಅಹೋರಾತ್ರಿ ಧರಣಿ. ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದಿಂದ ಹಿರಿಸಾವಿಯಲ್ಲಿ ವಿವಿ ಮಟ್ಟದ ಪ್ರಬಂಧ ಸ್ಪರ್ಧೆ. ಭಾರತದ ಒಕ್ಕೂಟ ವ್ಯವಸ್ಥೆ ಭದ್ರಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ರಾಜ್ಯ ಸರ್ಕಾರಗಳು ಹಾಗೂ ನಾಗರಿಕರ ಪಾತ್ರ ಎಂಬ ವಿಷಯದ ಕುರಿತಾಗಿ ಪ್ರಬಂಧ. ಶಾಸಕ ಸಿಎನ್ ಬಾಲಕೃಷ್ಣರಿಂದ ಚಾಲನೆ. ಕೇಂದ್ರ ರಾಜ್ಯಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಿದಾಗ ದೇಶದ ಅಭಿವೃದ್ಧಿ ಸಾಧ್ಯವೆಂದ ಅವರು. ಅಲೆದಾಟ, ಸಮಯ, ಹಣ ವ್ಯಯಕ್ಕಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮೆಗಾ ಲೋಕ್ ಅದಾಲತ್ಗಳು ಸಹಕಾರಿ ಎಂದು ಪಟ್ಟಣದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎ ಅರುಣ್ ಕುಮಾರ್ ಹೇಳಿಕೆ. ಪಟ್ಟಣದ ಕೋರ್ಟ್ ಸಂಕೀರ್ಣದಲ್ಲಿ ನಡೆದ ಮೆಗಾ ಲೋಕ್ ಅದಾಲತ್ಗೆ ಚಾಲನೆ ನೀಡಿ ಹೇಳಿಕೆ. ವಾರ್ತೆಗಳ ವಿವರ. ಕೊಡಚಾದ್ರಿ ಚಿಟ್ ಫಂಡ್ನ ಚನ್ನರಾಯಪಟ್ಟಣ ಶಾಖೆಯಲ್ಲಿ ಬೇರೆ ಬದಿ ವ್ಯಾಪಾರಿಗಳು, ರೈತರು ಹಾಗೂ ಅಮಾಯಕರಿಂದ ಲಕ್ಷಾಂತರ ರು ಹಣವನ್ನು ತಮ್ಮ ಚಿಟ್ ಫಂಡ್ ಕಂಪನಿಯಲ್ಲಿ ಕಟ್ಟಿಸಿಕೊಂಡು ವಂಚಿಸಿದ್ದಾರೆ ಎಂದು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಸಂಚಾಲಕರಾದ ವಳಗೇರಹಳ್ಳಿ ಮಂಜುನಾಥ್ ಆರೋಪಿಸಿದರು. ಪಟ್ಟಣದ ಬಿಎಂ ರಸ್ತೆಯಲ್ಲಿನ ಕೊಡಚಾದ್ರಿ ಚಿಟ್ ಫಂಡ್ ಮುಂಭಾಗ ಗ್ರಾಹಕರು ಹಾಗೂ ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆಯ ಸದಸ್ಯರು ಕೊಡಚಾದ್ರಿ ಚಿಟ್ ಫಂಡ್ನ ಮೋಸ ಹಾಗೂ ವಂಚನೆಯನ್ನ ವಿರೋಧಿಸಿ ಗ್ರಾಹಕರಿಂದ ಸಂಗ್ರಹಿಸಿರುವ ಹಣವನ್ನು ಬಡ್ಡಿ ಸಮೇತ ವಾಪಸ್ ನೀಡುವಂತೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಕೊಡಚಾದ್ರಿ ಚಿಟ್ ಫಂಡ್ನವರು ಚನ್ನರಾಯಪಟ್ಟಣ ಶಾಖೆಯಲ್ಲಿ ಸ್ಥಳೀಯ ನಿರುದ್ಯೋಗಿಗಳನ್ನು ಕೆಲಸಕ್ಕೆ ನೇಮಿಸಿಕೊಂಡು ಅವರುಗಳ ಕಡೆಯಿಂದ ಅವರ ಪರಿಚಯಸ್ಥರ, ಬೇರೆ ಬದಿ ವ್ಯಾಪಾರಿಗಳು, ರೈತರು ಹಾಗೂ ಅಮಾಯಕರಿಂದ ಕಷ್ಟಕಾಲಕ್ಕೆ ಆಸರೆಯಾಗುತ್ತದೆ ಎಂದು ಆಸೆಯನ್ನು ಹುಟ್ಟಿಸಿ ಅವರುಗಳಿಂದ ಚೀಟಿಯನ್ನ ಹಾಕಿಸಿಕೊಂಡು ಹಣವನ್ನು ಸಂಗ್ರಹಣೆ ಮಾಡಿದ್ದಾರೆ. ಆದರೆ ಈಗ 2 ವರ್ಷಗಳಾದರೂ ಹಣವನ್ನ ಹಿಂದಿರುಗಿಸದೆ ಸಂಸ್ಥೆ ವಂಚನೆ ಮಾಡಿದೆ ಎಂದು ಆರೋಪಿಸಿದರು. ನೀವು ಬ್ಲಾಕ್ ಚೆಕ್ ಕೊಡಿ ಎಂದವ್ರೆ, ಶೂರಿಟಿ ಕೊಡಿ ಎಂದರೆ ಅವ್ರ ಮನೆಯಲ್ಲಿ KSRTC ಕೆಲಸ ಮಾಡ್ತಾ ಇದ್ರಲ್ಲ, KSRTC ಅವರು ಶೂರಿಟಿ ಕೊಟ್ಟಿದ್ದಾರೆ, ಬ್ಲಾಕ್ ಚೆಕ್ ಕೊಟ್ಟರೆ ಒಂದಾಗಲ್ಲ ಅಂದವ್ರೆ. ಮತ್ತೆ ಇನ್ನೊಬ್ಬ ಅವ್ರ ಸ್ನೇಹಿತರು ಶೂರಿಟಿ ಮತ್ತು ಬ್ಲಾಕ್ ಚೆಕ್ ತಂದು ಕೊಟ್ಟಿದ್ದಾರೆ. ಅಲ್ಲಿಗೆ 2 ಜನ KSRTC ನೌಕರರು 2 ಖಾಲಿ ಚೆಕ್ ತಂದು ಕೊಟ್ಟಿದ್ದಾರೆ, ಹಣ ಕೊಟ್ಟಿಲ್ಲ. ಏನ್ ಹೇಳಿದರೆ, ನೀವು ಯಾವ್ದಾದ್ರು ಸರ್ಕಾರಿ ನೌಕರರ ಶೂರಿಟಿ ತಂದು ಅಂತಾರೆ. ಯಾರು ಸರ್ಕಾರಿ ನೌಕರರು ಎಷ್ಟು ಪರ್ಸೆಂಟ್ ಅವ್ರೆ ಚಂದ್ರಪಟ್ಟಣದಲ್ಲಿ? 1%, 2% ಸರ್ಕಾರಿ ನೌಕರರು ಇದ್ರೆ ನಾವು ಚಿಟಿ ಕುಯ್ದವರಿಗೆಲ್ಲ ಪಾಪ ಬಂದವರು ಶೂರಿಟಿ ಕೊಡ್ತಾರೆ. ಯಾರವ ಮಾಡಿದ್ದಾರೆ. ಎರಡನೇದು ಇಲ್ಲದೆ ಇದ್ರೆ ನಿಮ್ಗೆ ಯಾರು ಆಸ್ತಿವಂತರಿದ್ದಾರೆ ಆ ಆಸ್ತಿವಂತರಿಂದ ದಾಖಲೆ ತಂದು ಕೊಡಿ, ಆಸ್ತಿ ದಾಖಲೆ ಶೂರಿಟಿ ಕೊಡಿ ಅಂತ ಕೇಳ್ತಾರೆ. ಅವೆರಡೂ ಇಲ್ಲ ಇವ್ರ ಹತ್ರ. ಈಗಾಗಲೇ 2 ಜನ ಕೊಟ್ಟಿದ್ದಾರೆ. ಸಾರಿಗೆ ನೌಕರರು 2 ಚೆಕ್ ಬ್ಲಾಂಕ್ ಕೊಟ್ಟಿದ್ದಾರೆ, 3 ಲಕ್ಷ ರೂಪಾಯಿ ಹಣ ಕೊಡ್ಲಿಲ್ಲ. ಆಯ್ತು, ಬಿಟ್ಟು ನಾನು ಕಟ್ಟಿದ್ದೀನಲ್ಲ 60,000 ಹಣ, ಆ ಹಣ ಕೊಡಿ ಅಂತ ಕೇಳಿದರೆ. ಹಾಗೆ ಇನ್ನಿಬ್ಬರು ಕೂಡ ಲೋಕೇಶ್ ಮತ್ತೆ ಕುಮಾರಿ ಅವರು ನಾವು ಗಮನಕ್ಕೆ ಬಂದ ನಂತರ ನಾವು ಇವ್ರ ಹತ್ರ ಹೋದ್ವಿ. ನಾವು ಗೌರವಾನ್ವಿತವಾಗಿ ಮಾತನಾಡಿದೀವಿ. ನೋಡಿಯಪ್ಪ, ನಿಮ್ಮ ಹತ್ರ ನಮ್ದೇ ತಕರಾರಿಲ್ಲ. ನಿಮ್ ಯಾವ ಮೇಲಧಿಕಾರಿ ಇದ್ದಾರೆ ಆ ಮೇಲಧಿಕಾರಿಗಳಿಗೆ ಹೇಳಿ ಅವ್ರು ಕಟ್ಟಿರೋ ಹಣವನ್ನು ವಾಪಸ್ ಕೊಡಿಸಿ ಎಂದು. ಅವ್ರಿಗೊಂಥರ ಏನೇನೋ ಮಾತು ಕಲ್ಸ್ಬಿಟ್ಟಿದ್ದಾರೆ. ನಮಗೆ ಕನ್ಫ್ಯೂಸ್ ಮಾಡ್ತಾರೆ ಅವರು. ನಾವೇನೋ ಯಾರಿಗೋ ಮೇಲ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ನಮ್ ಸಾಹೇಬ್ರಿಲ್ಲ, ಅದಿಲ್ಲ, ಇದಿಲ್ಲ, ಸ್ಟೋರಿ ಹೇಳಕ್ ಶುರು ಮಾಡ್ತಾರೆ. ನಾವ್ ಹೇಳಿದ್ವಿ, ನೋಡಿ ಇದೆಲ್ಲ ಸರಿಯಲ್ಲ, ನಾವಿವತ್ತು ಬಂದಿದ್ದೀವಿ, ಕೂಡಲೇ ನಿಮ್ ಮೇಲಧಿಕಾರಿಗೆ ಮಾತಾಡಿ ನಾನು ಕಟ್ಟಿರ್ತಕ್ಕ. ರೈತ ಸಂಘದ ಮುಖಂಡ ರವಿ ಗೌಡಯ್ಯ ಮಾತನಾಡಿ, ಚಿಟ್ ಫಂಡ್ ಸಂಸ್ಥೆಯವರು ಚೀಟಿ ಹಾಕಿಸಿಕೊಳ್ಳುವ ಮೊದಲು ಯಾವುದೇ ಭದ್ರತೆಯ ಅವಶ್ಯಕತೆ ಇರುವುದಿಲ್ಲವೆಂದು ತಿಳಿಸಿ, ಚೀಟಿ ಬಿಡ್ ಮಾಡಿದ ನಂತರ ಖಾಲಿ ಚೆಕ್ ಹಾಗೂ ಸರ್ಕಾರಿ ನೌಕರರ ಭದ್ರತೆ ಹಾಗೂ ಸೈಟು ಜಮೀನನ್ನ ಬರೆದುಕೊಡಬೇಕೆಂದು ಷರತ್ತನ್ನ ವಿಧಿಸಿ ಚೀಟಿ ಕೂಗಿದ ಮಂದಿಗೆ ಹಣ ನೀಡುತ್ತಿಲ್ಲ. ಚೀಟಿ ಕೂಗಿದವರಿಗೆ ವಂಚನೆ ಮಾಡುತ್ತಿದ್ದು, ಕೂಡಲೇ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಚಿಟ್ ಫಂಡ್ ಮೇಲೆ ಕ್ರಮ ಜರುಗಿಸಿ ಅನ್ಯಾಯವಾಗಿರುವ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸಬೇಕು. ಜಿಲ್ಲಾಧಿಕಾರಿಯವರು ಹಾಗೂ ಸಹಕಾರ ಸಚಿವರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿರುವ ಠೇವಣಿದಾರರ ಅನ್ಯಾಯಕ್ಕೊಳಗಾದವರ ಸಮಸ್ಯೆಯನ್ನ ಶೀಘ್ರವೇ ಬಗೆಹರಿಸಬೇಕು. ಇಲ್ಲದಿದ್ದಲ್ಲಿ ರಾಜ್ಯವ್ಯಾಪ್ತಿ ಹೋರಾಟಕ್ಕೆ ಕರೆ ನೀಡಲಾಗುವುದೆಂದು ಎಚ್ಚರಿಕೆ ನೀಡಿದರು. ಸಮರಸೇನೆ ವೇದಿಕೆಯ ರಾಜ್ಯಾಧ್ಯಕ್ಷ ಸುನಿಲ್ ಕುಮಾರ್ ಮಾತನಾಡಿ, ತಾಲೂಕಿನಲ್ಲಿ
ಸಾರ್ವಜನಿಕರು ಲಕ್ಷಾಂತರ ರೂಪಾಯಿ ಚಿಟ್ ಫಂಡ್ ಕಂಪನಿಗಳಲ್ಲಿ ಹೂಡಿರುವ ಹಣವನ್ನು ಸಾರ್ವಜನಿಕರಿಗೆ ಮರಳಿಸಲು ಹಾಗೂ ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬ ಜನಪರ ಸಂಘಟನೆಗಳು ಚಿಟ್ ಫಂಡ್ ಕಚೇರಿ ಮುಂದೆ ಹಮ್ಮಿಕೊಂಡಿರುವಂತಹ ಹೋರಾಟಕ್ಕೆ ಸಮರ ಸೇನೆ ವೇದಿಕೆ ಬೆಂಬಲ ನೀಡಿದೆ. ಕೊಡಚಾದ್ರಿ ಚಿಟ್ ಫಂಡ್ ಮೇಲೆ ಸಾರ್ವಜನಿಕರು ತಾಲೂಕಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿ ಕಳೆದ 2 ವರ್ಷಗಳಿಂದ ಚಿಟ್ ಫಂಡ್ ಕಂಪನಿಯವರಿಗೆ ವಾಪಸ್ ನೀಡುವಂತೆ ಮನವಿ ಮಾಡುತ್ತಾ ಬಂದಿದ್ದಾರೆ. ಆದರೆ ಈವರೆಗೆ ಯಾವುದೇ ಅಧಿಕಾರಿಗಳು ಕಿಂಚಿತ್ತೂ ಕಾಳಜಿ ಮಾಡದೇ ಇರುವುದು ಚೀಟಿದಾರರಿಗೆ ಚಿಂತೆ ಉಂಟು ಮಾಡಿದೆ. ಕೊಡಚಾದ್ರಿ ಚಿಟ್ ಫಂಡ್ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಿರುವ ಸಾರ್ವಜನಿಕರ ಹಣವನ್ನು ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಕಾಯ್ದೆ 2019 ಕಾನೂನಿನಡಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿಕೊಂಡು ಸಾರ್ವಜನಿಕರ ಹಣ ಹಿಂದಿರುಗಿಸಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆಯ ಮುಖಂಡರಾದ ತೇಜಸ್ ಗೌಡ, ಜಗದೀಶ್, ಗುಲ್ಸಿಂದ ಮಹೇಶ್, ಶ್ರೀನಿವಾಸ್ ಅಡಗೂರು, ಶಾಂತರಾಜ್, ವಾಸು, ಲೋಕೇಶ್, ಮೋಹನ್, ರೈತ ಸಂಘದ ಮುಖಂಡರುಗಳಾದ ಹರೀಶ್, ಶಂಕರಣ್ಣ, ಮಹೇಶ್, ಸಂಚಾಲಕರು, ಸದಸ್ಯರು, ವಿವಿಧ ಸಂಘಟನೆಯ ಮುಖಂಡರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಚಿಟ್ ಫಂಡ್ ಕಂಪನಿಗಳಿಂದ ಅನ್ಯಾಯಕ್ಕೊಳಗಾದ ಸಂತ್ರಸ್ತರು ಇದ್ದರು. ಕೊಳಚೆ ಫೈನಾನ್ಸ್ ಯಾಕೆಂದ್ರೆ ಇವತ್ತೇನಾದ್ರೂ ಈ ದೇಶ ಉದ್ಧಾರ ಆಗಬೇಕು ಅಂದ್ರೆ ರೈತ ಜೊತೆ ಕಾರ್ಮಿಕರು, ಇಂಥ ರೈತರು ಕಾರ್ಮಿಕರನ್ನ ಇವತ್ತಿವರು ಬಳಸ್ಕೊಂಡು ಹಗ್ಲು ದೊರಡೆ ಮಾಡ್ತಾ ಇದ್ದಾರೆ. ಅದು ಏನು ರಾಜ್ಯ ದೊರಡೆ ಅಲ್ಲ, ಹಗ್ಲು ದೊರಡೆ. ಯಾಕೆಂದ್ರೆ ಅಮಾಯಕರು ರೈತರು ವಿದ್ಯಾವಂತರಲ್ಲ ಅಂತ ಗೊತ್ತು, ಕೂಲಿ ಮಾಡೋಂಥ ಕಾರ್ಮಿಕರು ವಿದ್ಯಾವಂತರಲ್ಲ ಅಂತ ಗೊತ್ತು. ಅವ್ರು ಎಂತ ಆಸೆ ಹುಟ್ಟಿಸ್ತಾರೆ ಅಂದ್ರೆ ನಿಜವಾಗ್ಲೂ ಆ ಫೈನಾನ್ಸ್ ಒಳಗೆ ಹೋದ್ರೆ ಗೊತ್ತಾಗ್ಬಿಡುತ್ತೆ. ಏನು ಗೊತ್ತದ ಅಂತ ದುಡ್ಡು ಹಾಕ್ಬೇಕು, ಬಡಾಳ ಹಾಕ್ಬೇಕು, ಆ ತರ ಕೊಡಲೇಬೇಕು. ಗ್ರಾಹಕರಿಗೆ ಖಾಲಿ ಚೆಕ್ಗಳಿಂದ ಕಿರುಕುಳ ನೀಡುವುದನ್ನು ನಿಲ್ಲಿಸಬೇಕು. ಏನೇ ಬರಲಿ ಕೊಡಚಾದ್ರಿಯವರ ದೌರ್ಜನ್ಯ ಮತ್ತು ಕಿರುಕುಳಕ್ಕೆ ಧಿಕ್ಕಾರ. ಯಾರು ಮಾತಾಡ್ತಾರೆ? ನಮ್ಮ ದೊರೆಯವರು ಕೆ ಮಂಜುನಾಥ್ ಕಬ್ಬಿಳಿ. ಅದನ್ನು ನಂಬಿ ಜನ ಮೋಸವಾಗಿ ಹಣ ಕಟ್ಟಿದ್ದಾರೆ. ಅಟ್ಲೀಸ್ಟ್ ನಾವು ಕಟ್ಟಿರೋ ಹಣನೂ ಸಹಿತ ಇವ್ರು ಕೊಡಕಲ್ಲ ಅಂದ್ರೆ ಇದು ಯಾವ ನೀತಿ, ಯಾವ ಧರ್ಮ? ಬಡ್ಡಿ ಬೇಡಿ, ನೀವು ಕಟ್ಟಿರೋ ದುಡ್ಡು ಕೊಡ್ರಪ್ಪ, ನಾವು ಕೊಟ್ಟಿರೋ ದುಡ್ಡು ಆದ್ರೂ ಕೊಡ್ಲಿಲ್ಲ ಅಂದ್ರೆ ಈ ನೊಂದ ಜೀವಗಳು ಕಷ್ಟಪಟ್ಟು ದುಡಿದು ಬಿಸಿಲಲ್ಲಿ ಕೂತ್ಕೊಂಡು ಸೊಪ್ಪು ಮಾರಿ ತರಕಾರಿ ಮಾರಿ ಜೀವನ ಮಾಡಿ ಕಟ್ಟಿರೋಂಥವು ನಾಳೆ ಹೆಂಗೆ ಬದುಕಲಿಕ್ಕೆ ಸಾಧ್ಯ? ಹೋಗ್ಲಿ, ಇವ್ರು ಚೀಟಿ ದುಡ್ಡು ಕೊಡೋದು ಬೇಡಿ, ನಾವು ಕಟ್ಟಿರೋಂಥ ಹಣನೇ ನಮಗೆ ಕೊಡ್ಲಿಲ್ಲ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ನಾವು ಅನ್ಯಾಯಕ್ಕೆ ಒಳಪಟ್ಟಿದೀವಿ. ಇದನ್ನ ಈ ತಾಲೂಕು ಮಟ್ಟದಲ್ಲಿ ರಾಜಾರೋಷವಾಗಿ ಬೋರ್ಡ್ ಹಾಕೊಂಡು ಮೋಸ ಮಾಡ್ತಾವ್ರೆ ಅಂತ ಅಂದ್ರೆ ಯಾವ ಮಟ್ಟದಕ್ಕೆ ಬಂದವ್ರೆ? ಅದರಲ್ಲೂ ಸಹಿತ ಅವ್ರನ್ನ ಕಳಕಳಿಯಿಂದ ಬೇಡ್ಕೊಂಡಿದೀವಿ, ಬಂದು ಸ್ವಾಮಿ ನಮ್ಗೆ ಕೊಟ್ಟಿರೋ ದುಡ್ಡಾರ ಕೊಡಿ ಅಂತ. ಅದಕ್ಕೂ ಸ್ಪಂದನೆ ಇಲ್ಲ. ಅಧಿಕಾರಿಗಳು ಸಹಿತ ಕರೆಸಿದ್ದಾರೆ, ನಮ್ಮ ಸಾಹೇಬರು, ಪೊಲೀಸ್ ಸಾಹೇಬರು ಸಹಿತ ಕುಂದಿಸ್ಕೊಂಡು ಅವ್ರದ್ದು ಏನು ಬಗೆಹರಿಸ್ರಪ್ಪ ಅಂದ್ರು. ಅದಕ್ಕೂ ಸಹಿತ ಇವರು ಬೆಲೆ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕಾಗತ್ತೆ? ನಾವು ಏನು ಮಾಡಬೇಕು ಅಂತ ನೀವು ನಮಗೆ ಸಲಹೆ ಕೊಡಬೇಕು. ಅಧಿಕಾರಿಗಳಾದಂಥ ನಮ್ಮ ತಹಸೀಲ್ದಾರ್ ಅವರು ಇಂಥವ್ರಿಗೆ ಶಿಕ್ಷೆ ನೀಡಿ, ಇಂಥ ಕೆಟ್ಟ ಫೈನಾನ್ಸಿಗೆ ಶಿಕ್ಷೆ ನೀಡಿ ದಂಡ ವಿಧಿಸಿ ಅವ್ರನ್ನ ಈ ಚಂದ್ರಾಪಟ್ಟಣದಿಂದ ತಿಂಗಳ ಬಂದು 10,000 ಕಟ್ಟಬೇಕು ಅಂತ ಹೇಳಿದ್ರು. ಆಮೇಲೆ ಬಂದು ಒಂದು 3 ಮಂತ್ ಆಮೇಲೆ ಅಂಗಡಿಲೇ ಕಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯ್ತು, ಈಸಿ ಆಯ್ತು ನನಗೂ ಅಂತ ಅಂದ್ಬಿಟ್ಟು ನಾನು ಹಂಗೆ ಅನ್ಕೊಂಡಿದ್ದೆ. ದಿನ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕಟ್ಟಿ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ದಿನ 500 ಕಟ್ಟಿವೆ. ದಿನ 200 ರೂಪಾಯಿ ಕಟ್ಟಿವೆ. ಹೆಂಗಿರುತ್ತೆ ಹೆಂಗ್ ಕಟ್ಕೊಂಡು ಹೋದೆ. ಆಮೇಲೆ ಹೇಳಿದ್ರು 10,000 ಬಿಟ್ ಮಾಡಿದ್ಮೇಲೆ ನಿಮಗೆ ಮಂತ್ಲಿ ಬರೋದು 9,000 ಬರುತ್ತೆ ಅಂತ ಹೇಳಿದ್ರು. ಬಿಟ್ ಮಾಡ್ತಾ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ನಮ್ದುಗೆ ಅವಶ್ಯಕತೆ ಇತ್ತು ಚೀಟಿ, ನಾವು ಬಿಟ್ ಮಾಡಿದ್ವಿ ಚೀಟಿನ. ಅಂಗಡಿಗೆ ಬಂದು ಬಿಟ್ ಮಾಡಿಕೊಟ್ರು ಚೀಟಿನ. ಮಾಡಿದ್ಮೇಲೆ ಇವ್ರು ಏನಂದ್ರು, ನೀವು ಆ ಚೆಕ್ ಕೊಡಿ, ನಿಮ್ಮ ಹಸ್ಬೆಂಡ್ ಆಗಲ್ಲ ಚೆಕ್ ಅಂತ ಹೇಳಿದ್ರು. ಆಮೇಲೆ ಸೈಟ್ ಅಗ್ರಿಮೆಂಟ್ ಮಾಡ್ಕೊಡಿ ಅಂತ ಅಂದ್ರು. ಈ ಸತ್ತಾಗಿರ್ಬೇಕು ಅಂತ ಅಂದ್ರು. ಯಾಕೆ ಈ ಆಗಿದ್ರೆ ಮಾತ್ರ ತಗೊಳ್ಳೋದು, ಹಳ್ಳಿ ಜಮೀನು ಎಲ್ಲ ವ್ಯಾಲ್ಯೂ ಇರಲ್ಲ ಅಂತ ಹೇಳಿದ್ರು. ನಾವು ಬಿಟ್ ಮಾಡ್ಕೊಟ್ಟಿದ್ವಿ, ಇನ್ ಕಟ್ಟೋದು ಹೆಂಗಪ್ಪ, ಕಟ್ಟಿದ್ರೆ ಮುಂದಕ್ಕೆ ಇದಾಗುತ್ತೆ ಅಂತ ಹೇಳಿದ್ರು. ಕಟ್ಟಲಿಲ್ಲ ಅಂದ್ರೆ ನಿಮ್ ಪೇಪರ್ ಚಾರ್ಜಿಗೆ ಎಲ್ಲ ಹುಡ್ಕೋತೀವಿ ಅಮೌಂಟ್ ಅಂತ ಅಂದ್ರು. ನಾನು ಕೇಳೋವರ್ಗ ಕೇಳಿದೆ, 1-2 ವರ್ಷ ಬಂದು ನಾನು ಕೇಳಿದೆ. ನಾನು ಒಬ್ಳೆ ಬಂದು ಕೇಳಿದ್ದು, ಬೇರೆ ಯಾರು ಬಂದಿರ್ಲಿಲ್ಲ, ನಾನು ಒಬ್ಳೆ ಬಂದು ಕೇಳಿದೆ. ಆಮೇಲೆ ಕೇಳಾದ್ಮೇಲೆ ನಮ್ಮ ಹಸ್ಬೆಂಡ್ ಹೇಳ್ದೆ, ಹಿಂಗಾಯ್ತು, ಚೀಟಿಗೆ ಹೋಗಿದ್ದೆ ಹಿಂಗಾಯ್ತು ಅಂತ ಹೇಳ್ದೆ. ಅವಾಗ ಹೇಳ್ದಾಗ ಅಯ್ಯೋ ಬಿಡು ಹೋದ್ರೋಗುತ್ತೆ ಅಂತ ಇವರು ಹೇಳಿದ್ರು. ಬಿಡು ಹೋದ್ರೋಗುತ್ತೆ, ಕೇಳೋವರೆಗೂ ಕೇಳ್ದೆ. ನಾವು ಬಂದು ಮ್ಯಾನೇಜರ್ಗಳು ತುಂಬಾ 3-4 ಜನ ಚೇಂಜ್ ಆದ್ರು. ಯಾರ ಮಾನ್ಭಾವ ಅಲ್ಲಿ ಏನೋ ಬೆಂಗಳೂರಲ್ಲಿ ಕುಂತಿದ್ದಾರಂತೆ, ಅವ್ರು ಬರ್ಬೇಕು ಇಲ್ಲಿಗೆ.
ಮಾಡ್ಕೊಂಡ್ಬಿಟ್ಟು ಜನದ ದುಡ್ಡು ಚೀಟಿ ಕಟ್ಟಿಸ್ಕೊಂಡ್ಬಿಟ್ಟು ಸಾವಿರಾರು ಕೋಟಿ ನಮ್ದು ದುಡ್ಡಿಗೆ ಬಡ್ಡಿ ಇಲ್ಲ, ಅವ್ರ ದುಡ್ಡಿಗೆ ಬಡ್ಡಿ ಇದೆ ಅಂತ ನೋಡ್ರಿ ಹೆಂಗಿದೆ. ಒಂದು ಅಕೌಂಟ್ಗೆ 1,000 ರೂಪಾಯಿ ಎಷ್ಟು 1,000 ಜನ ಮಾಡಿರ್ಬೋದು, ಅದಕ್ಕೆ ಬಡ್ಡಿ ಇಲ್ಲ. ಬಡ್ಡಿ ವಾಪಸ್ ದುಡ್ಡು ಕೊಡೋದಂತೆ. ಇವ್ರ ಕಾನೂನು ಮಾಡ್ಕೊಂಡಿದ್ದಾರೆ. ನಮ್ ದುಡ್ಡಿಗೆ ಬಡ್ಡಿ ಇಲ್ಲ, ನಮ್ ದುಡ್ಡು ವಾಪಸ್ ಇಲ್ಲ. ಎಂತ ಕಾನೂನು? ಅದರಿಂದ ಏನಿವತ್ತು ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆ, ದಲಿತ ಪರ ಸಂಘಟನೆ ಎಲ್ಲರೂ ಮುಖಂಡರುಗಳು ಇನ್ನೂ ಬರ್ತಾರೆ. ಎಲ್ಲರೂ ಅಧೋರಾತ್ರಿ ಧರಣಿ ಅಂತ ಅಂದಾಗ ಇಲ್ಲೇ ಮನೆ ಕಲ್ತೀವಿ, ಗೊತ್ತಾಗುತ್ತೆ ಅವರಿಗೆ. ನಮ್ಮ ಏನು ಇವತ್ತು ನಮ್ಮ ರಕ್ಷಣೆ ಇಲಾಖೆ ಸಂಬಂಧಪಟ್ಟಂಗೆ ನಮ್ಮ ಪೊಲೀಸ್ ಇಲಾಖೆಯವರು ಇದನ್ನ ಮೆಸೇಜ್ ಮಾಡಿ ನಮ್ಮ DC ಮೇಡಮ್ ಬರೋಗಂಟ ನಾವು ಎದ್ದೇಳೋರಲ್ಲ. ತೀರಾ ಉಸ್ತುವಾರಿ ಮಿನಿಸ್ಟ್ರಿಗೆ ಏನ್ ಸಂಬಂಧಪಟ್ಟ ಇದ್ದಾರೆ ಅವರು ಕಳಿಸ್ತೀವಿ ಇಲ್ಲಿಗೆ. ಇದೇ ಸುಮ್ಮನೆ ಬಿಡೋರಲ್ಲ. ಇಲ್ಲಿ ನಮ್ಮ ಏನು ಸಹಕಾರ ಸಚಿವರಿದ್ದಾರೆ, ಅವ್ರು ಬಂದು ಅವರೇ ಲೆಕ್ಕ ಮಾಡಲಿ. ಬ್ಯಾಂಕ್ಗಳಲ್ಲಿ ಏನೇನು ಅವ್ಯವಹಾರ ನಡೀತಿದೆ, ಜನಕ್ಕೆ ಎಷ್ಟು ತೊಂದರೆ ಮಾಡ್ತಾ ಇದ್ದಾರೆ, ಏನೇನು ನಡೀತಿದೆ ಅಂತ. ಅದರಿಂದ ನಮ್ಮ ಹೋರಾಟ ಯಾವತ್ತು ಹಿಂದೆ ಹೋಗೋದು ಸರಿಯಲ್ಲ. ನಾವು ಟೈಮ್ ಕೊಟ್ಟಿದ್ದು 15 ದಿನ. ಇವರು ಅವೇನೋ ಇದ್ರು ಒಂದು 6-7 ಜನಕ್ಕೆ ಬಗೆಹರಿಸಬಹುದಾಗಿತ್ತು. ಉಡಾಕು ಉತ್ತರ ಮಾಡ್ತಾ ಇರ್ತಾರೆ. ನಾವು ಅಲ್ಲಿ ಮೇಲ್ ಮಾಡಿದೀವಿ, ಇಲ್ಲಿ ಮೇಲ್ ಮಾಡಿದೀವಿ. ಅವ್ರು ಮೇಲ್ ಮಾಡೋದಕ್ಕೆ ಇಲ್ಲಿ ಜನ ಹಾಳಾಗೋಗ್ಬಿಡ್ತಾರೆ. ಅದರಿಂದ ನಮ್ಮ ಯಾಕಂದ್ರೆ ಅವರೇ ಪರ್ಮಿಷನ್ ಕೊಟ್ಟಿರೋದು. ಪರ್ಮಿಷನ್ ಕೊಟ್ಟು ನೀವು ಮಾಡಿ ಅಂತ ಹೇಳಿದ್ರೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ನೋಡಿದ್ರು, ಈ ಅವ್ಯವಹಾರ ನೋಡಿ ಪರ್ಮಿಷನ್ ಕೊಟ್ಟಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮನ್ವಯತೆಯಿಂದ ಕಾರ್ಯ ಮಾಡಿದರೆ ಎಲ್ಲ ಕ್ಷೇತ್ರದಲ್ಲಿಯೂ ದೇಶ ಅಭಿವೃದ್ಧಿ ಹೊಂದಬಹುದು ಎಂದು ಶಾಸಕರಾದ CN ಬಾಲಕೃಷ್ಣರವರು ತಾಲೂಕಿನ ಹಿರಿಸಭೆಯಲ್ಲಿ ನಡೆದ ವಿಶ್ವವಿದ್ಯಾಲಯ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಉದ್ಘಾಟಿಸಿ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ನ ಹಿರಿಸಾವೆ ಹೋಬಳಿ ಘಟಕವು ಹಿರಿಸಾವೆಯಲ್ಲಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗದಲ್ಲಿ ಸೋಮವಾರ ಏರ್ಪಡಿಸಿದ ಭಾರತದ ಒಕ್ಕೂಟ ವ್ಯವಸ್ಥೆಯ ಭದ್ರ ಬುನಾದಿಯನ್ನ ನಿರ್ಮಿಸುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ನಾಗರಿಕರ ಪಾತ್ರ ಎಂಬ ವಿಷಯದ ಕುರಿತಾಗಿ ಆಯೋಜಿಸಿದ್ದ ಹಾಸನ ವಿಶ್ವವಿದ್ಯಾಲಯ ಮಟ್ಟದ ಪ್ರಬಂಧ ಸ್ಪರ್ಧೆಯನ್ನು ಅವರು ಉದ್ಘಾಟಿಸಿ ಮಾತನಾಡಿ, ತೆರಿಗೆ ಮತ್ತು ಅನುದಾನ ಹಂಚಿಕೆಯ ವಿಷಯ ಈಗ ಚರ್ಚೆಯಲ್ಲಿದೆ. ಆದರೆ ಈ ನಿಯಮ ಹಲವು ವರ್ಷಗಳ ಹಿಂದೆ ರೂಪುಗೊಂಡಿದೆ. ಅದರಂತೆ ನಾವು ನಡೆಯಬೇಕಾಗಿದೆ. ಕೇಂದ್ರ ಸರ್ಕಾರದ ಜೊತೆಯಲ್ಲಿ ರಾಜ್ಯ ಸರ್ಕಾರಗಳು ಅಗತ್ಯ ಯೋಜನೆಯ ಬಗ್ಗೆ ಚರ್ಚೆಯನ್ನು ನಡೆಸಿ ಹೆಚ್ಚು ಅನುದಾನವನ್ನು ತರಬೇಕು. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹೊಂದಾಣಿಕೆ ಇಲ್ಲದಾಗ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗುತ್ತವೆ. ಟೀಕೆ ಟಿಪ್ಪಣಿಯಿಂದ ಯಾವುದೇ ಸಾಧನೆ ಆಗುವುದಿಲ್ಲ. ಹಣ ಇದ್ದವರು ಚುನಾವಣೆಗೆ ಸ್ಪರ್ಧೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ. ಜನರು ಉತ್ತಮವಾದ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕೆಂದರು. ನಮ್ಮ ದೇಶದ ರಕ್ಷಣೆಗೆ ಅದು ದೊಡ್ಡ ಒಂದು ಇದಾಗಿದೆ. ಅಲ್ಲೇನಾಗಿದೆ, ನಾನು ನೀವು ಯಾಕೆ ಹೇಳ್ತೀವಿ ಇವೆಲ್ಲ ತಿಳ್ಕೊಬೇಕು. ನೀವೆಲ್ಲ ಈಗ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಇದೆ, ಆರಾಮ್ಸೆ ಒಳಗಡೆಗೆ ನುಸುಳಿ ಇಂಡಿಯಾದಲ್ಲಿ ಇವತ್ತು ಆಧಾರ್ ಕಾರ್ಡ್ ಪಡ್ಕೊಳ್ಳುವಂಥ ಸನ್ನಿವೇಶಗಳು ಎದುರಾಗ್ತಾ ಇದೆ. ಯಾಕೆ ಅಂದರೆ ರಾಜ್ಯ ಕೇಂದ್ರ ಸರ್ಕಾರಗಳ ಸಮನ್ವಯತೆ ಕೊರತೆ ಇವತ್ತು ದೇಶದಲ್ಲಿ. ಇದು ನಮಗೆ ದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ. ಯಾವುದೀಗ ನಮ್ಮದು 100% ಸೆಕ್ಯುಲರ್ ಕಂಟ್ರಿ, ಜಾತ್ಯತೀತವಾದಂಥ ದೇಶ, ಆ ನೆಲಗಟ್ಟಲ್ಲಿ ಕಟ್ಟಿ. ಆದರೆ ನಮ್ಮ ದೇಶದ ರಕ್ಷಣೆ ದೃಷ್ಟಿನಲ್ಲಿ ಇವೆಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ. ಇವತ್ತು ಅದಕ್ಕೋಸ್ಕರನೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಮನ್ವಯತೆಯಿಂದ ಕೆಲಸ ಮಾಡಿದಾಗ ದೇಶದಲ್ಲಿ ಯಾವುದೇ ಆಂತರಿಕ ಭದ್ರತೆ ಕೊರತೆ, ಇನ್ಯಾವುದೋ ಅಭಿವೃದ್ಧಿಯ ಕೊರತೆ ಯಾವುದೂ ಕೂಡ ಆಗಲ್ಲ. ಆ ನಿಟ್ಟಿನಲ್ಲಿ ಹೋಗಬೇಕಾಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ರಾಜ್ಯ ಸರ್ಕಾರಗಳದ್ದು ಕೂಡ ಮುಖ್ಯವಾದಂಥ ಜವಾಬ್ದಾರಿ. ಇತ್ತೀಚಿನ ಡೆಮಾಕ್ರಸಿ ಸೆಟಪ್ ಏನಾಗಿದೆಯಪ್ಪ ಅಂದರೆ, ದುಡ್ಡು ಚೆನ್ನಾಗಿದೆಯಪ್ಪ ಅವ್ರು ಮಾತ್ರ ಎಲೆಕ್ಷನ್ಗೆ ನಿಲ್ಬೋದು ಅನ್ನೋ ಮಟ್ಟಕ್ಕೆ ಚರ್ಚೆಗಳಾಗ್ತವೆ. ಇದು ದುರಂತ, ಪ್ರಜಾಪ್ರಭುತ್ವ ವ್ಯವಸ್ಥೆ ದುರಂತ. ಇವತ್ತು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥವ್ರಿಗೆ ಶಕ್ತಿ ತುಂಬುವಂಥ ಕೆಲಸನ, ಬೆನ್ತಟ್ಟುವಂಥ ಕೆಲಸ ಈ ವ್ಯವಸ್ಥೆನಲ್ಲಿ ಆಗಬೇಕು. ಇವತ್ತೆಲ್ಲ ನೋಡ್ತೀವಿ, ಲೋಕಲ್ ಬಾಡೀಸ್ನಲ್ಲಿ ಇವು ನಮ್ಮಲ್ಲೇ ವಿಧಾನ ಪರಿಷತ್ತಲ್ಲಿ ಬರ್ತಾರೆ. ಹಣ ಇದ್ದರಿಗೆ ಮಾತ್ರನೇ ಅಲ್ಲಿ MLC ಸೀಟ್ ಕೊಡ ಅನ್ಸುತ್ತೆ. ಅಲ್ಲಿ ತಪ್ಪು ತಿಳ್ಕೊಬೇಡಿ. ಅವರು ಕೇಂದ್ರ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರಗಳು ಇದ್ದರೆ ಅಭಿವೃದ್ಧಿಗೆ ಹೆಚ್ಚು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರವು ರಾಜ್ಯಪಾಲರು ಸೇರಿದಂತೆ ರಾಜ್ಯದ ಕೆಲವು ಹುದ್ದೆಗಳಿಗೆ ನೇಮಕ ಮಾಡುತ್ತಾರೆ.
ಆದರೆ ಇವರು ಕೆಲವು ಸಲ ಸಂವಿಧಾನಬದ್ಧವಾಗಿ ಕರ್ತವ್ಯವನ್ನ ನಿರ್ವಹಿಸದೆ ತಾರತಮ್ಯ ಮಾಡಿರುವ ಪ್ರಸಂಗಗಳು ನಡೆದಿವೆ ಎಂದು ವಿಷಯದ ಸಂಪನ್ಮೂಲ ವ್ಯಕ್ತಿ ಅರಕಲಗೂಡು ಕಾಲೇಜಿನ ಪ್ರಾಂಶುಪಾಲರಾದ ಎಂ ಮಹೇಶ್ ತಿಳಿಸಿದರು. ಹಣದ ಪ್ರಮಾಣ ಕಡಿಮೆಯಾಗಿದೆ, ನಮ್ಮ ಅಭಿವೃದ್ಧಿಗೆ ನಮ್ಮ ಹಣ ಬೇರೆ ಕಡೆಗೆ ಹೋಗ್ತಾ ಇದೆ ಅಂದ್ರೆ ಅದರ ಅರ್ಥ ಅದು ಕೊಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ಎಲ್ಲಿರುತ್ತೆ ಅಂತ ತಗೊಂಡು ಇನ್ನೊಂದು ಕಡೆ ಎಲ್ಲಿ ಹಿಂದುಳಿದಿರುತ್ತೆ ಆ ಭಾಗವನ್ನ ಅಭಿವೃದ್ಧಿ ಪಡಿಸೋದು ಭಾರತ ಸರ್ಕಾರದ ಜವಾಬ್ದಾರಿ, ಸರಿಯದು. ಆದ್ರೆ ಮುಂದೊಂದು ದಿನ ನಾವು ಯಾರೂ ಈ ಭಾಗದವರು ರಾಜಕೀಯವಾಗಿ ಯಾವುದೇ ಮಹತ್ವವನ್ನು ಬೀರಲಾರದಂತ ಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತಕ್ಕಂಥದ್ದೇ ಇಲ್ಲಿಯವರ ಆತಂಕ. ಅದಕ್ಕೆ ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳು ಸೇರ್ಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಈಗ ಸ್ಟಾಲಿನ್ ಅವರ ನೇತೃತ್ವದಲ್ಲಿ, ಸ್ಟಾಲಿನ್, ಸಿದ್ದರಾಮಯ್ಯನವರು, ಕೇರಳದ ಮುಖ್ಯಮಂತ್ರಿ, ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ, ತೆಲಂಗಾಣದ ಮುಖ್ಯಮಂತ್ರಿಗಳೆಲ್ಲ ಸೇರ್ಕೊಂಡು ಈ ಡಿಲಿಮಿಟೇಷನ್ ಆಕ್ಟ್ ಏನ ತರ್ತಾ ಇದಾರಲ್ಲ, ಇದನ್ನ ಜನಸಂಖ್ಯೆ ಆಧಾರದ ಮೇಲೆ ತರಬೇಡಿ, 1971ರ ಏನು ಕ್ಷೇತ್ರಗಳ ಸಂಖ್ಯೆ ಇತ್ತು ಅದರ ಆಧಾರದ ಮೇಲೆ ತನ್ನಿ ಅಂತ ಹೇಳಿ ಸ್ಪಷ್ಟಪಡಿಸಿ ಅಂತ ಹೇಳಿ ಕೇಳಿದ್ದಾರೆ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್.ಎಲ್. ಮಲ್ಲೇಶ್ಗೌಡ ಮಾತನಾಡಿ, ವಿವಿಧ ಧರ್ಮಗಳು, ಸಾವಿರಾರು ಭಾಷೆಗಳು ಮತ್ತು 150 ಕೋಟಿ ಜನಸಂಖ್ಯೆಯನ್ನ ಹೊಂದಿರುವ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವವು ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಿದೆ. ಜನಪ್ರತಿನಿಧಿಗಳು ಆಯ್ಕೆ ಮಾಡುವ ಮತ್ತು ಟೀಕೆ ಮಾಡುವ ಹಕ್ಕನ್ನ ಹೊಂದಿದ್ದಾರೆ, ಆದರೆ ಮುಂದಿನ ಚುನಾವಣೆವರೆಗೆ ಬದಲಾಯಿಸುವ ಹಕ್ಕಿಲ್ಲವೆಂದರು. ಸಂಗತಿಯನ್ನು ಯೋಚನೆ ಮಾಡಬೇಕು. ಪ್ರಪಂಚದ ಬಹುತೇಕ ಧರ್ಮಗಳು ಭಾರತದೊಳಗಿದ್ದಾವೆ. ಇಷ್ಟು ಧರ್ಮಗಳು ಸರಿಸುಮಾರು 1010 ಭಾಷೆಗಳು, 145ರಿಂದ 50 ಕೋಟಿಯ ಆಸುಪಾಸಿನ ಜನಸಂಖ್ಯೆ. ಪ್ರಜಾಪ್ರಭುತ್ವವನ್ನು ಉಳಿಸಿಕೊಂಡಿದ್ದೀವಿ ಅನ್ನೋದೇ ನಮ್ಮ ದೊಡ್ಡ ಸಾಧನೆ. ಇಷ್ಟು ನಡುವೆ ಕೂಡ ಪ್ರಜಾಪ್ರಭುತ್ವ ಇನ್ನೂ ಗಟ್ಟಿಯಾಗಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ. ಅನೇಕ ಸವಾಲುಗಳಿದ್ದಾವೆ, ಮತ್ತೆ ಅವನ್ನ ಬಗೆಹರಿಸಿಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಅನ್ನುವಂತಹ ಪರಿಸ್ಥಿತಿಗಳು ಮತ್ತೆ ನಿರ್ಮಾಣ ಆಗ್ತಿದ್ದಾವೆ. ಅಷ್ಟಾದ್ರೂ ನಮಗೊಂದು ವಿಶ್ವಾಸ ಇದೆ, ನಾವು ಈ ವಿಶ್ವದಲ್ಲಿ ಒಂದು ಗಟ್ಟಿಯಾದ ರಾಷ್ಟ್ರವಾಗ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ಯಾಕೆಂದ್ರೆ ಈ ನೆಲಕ್ಕೆ ಅಂಥದ್ದೊಂದು ಶಕ್ತಿ ಇದೆ, ಭರತಖಂಡಕ್ಕೆ ಅಂಥದ್ದೊಂದು ಶಕ್ತಿ ಇದೆ. ಭರತಖಂಡದಲ್ಲಿ ಉದಿಸಿದಷ್ಟು ದಾರ್ಶನಿಕರು ಜಗತ್ತಿನ ಒಟ್ಟು ಭೂಭಾಗದಲ್ಲಿ ಉದಿಸಿಲ್ಲ. ಭರತಖಂಡದಲ್ಲಿ ಉದಿಸಿದ ದಾರ್ಶನಿಕರಿದ್ದಾರಲ್ಲ, ಇನ್ನು ಜಗತ್ತಿನ ಉಳಿದ ಒಟ್ಟು ಭೂಭಾಗದಲ್ಲಿ ಇಷ್ಟು ಸಂಖ್ಯೆಯ ದಾರ್ಶನಿಕರನ್ನ ಇನ್ನು ನೋಡಕ್ಕಾಗಲ್ಲ. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಚ್.ಎನ್. ಲೋಕೇಶ್, ಹೋಬಳಿ ಘಟಕದ ಅಧ್ಯಕ್ಷ ಎಚ್.ಎ. ಪ್ರಮೋದ್, ಪದಾಧಿಕಾರಿಗಳಾದ ಡಾಕ್ಟರ್ ಎಚ್.ಪಿ. ಶಂಕರ್, ಎಚ್.ಸಿ. ತಮ್ಮಣ್ಣಗೌಡ, ಕಾಲೇಜಿನ ಕನ್ನಡ ವಿಭಾಗದ ಸಂಚಾಲಕಿ ಎನ್.ಆರ್. ಆಶಾ ಮಾತನಾಡಿದರು. ಕಾಲೇಜಿನ ಪ್ರಾಂಶುಪಾಲ ಲಕ್ಷ್ಮಣ್ ಗೌಡ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಖಂಡರಾದ ರಾಮಕೃಷ್ಣ, ಬೋರಣ್ಣ, ಮಹೇಶ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಬೊಮ್ಮೇಗೌಡ, ಪದಾಧಿಕಾರಿಗಳಾದ ಪ್ರಕಾಶ್, ನಾಗೇಶ್, ಜಮೀವುಲ್ಲಾ, ತೋಟಿ ಮಂಜು, ಹರೀಶ್, ಬೋರೇಗೌಡ, ನರಸಿಂಹಮೂರ್ತಿ ಇದ್ದರು. ಜಿಲ್ಲೆಯ ವಿವಿಧ ಪದವಿ ಕಾಲೇಜುಗಳಿಂದ 30 ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಮೊಸಳೆ ಹೊಸಳ್ಳಿ ಕಾಲೇಜಿನ ಅಮೂಲ್ಯ ಪ್ರಥಮ, ಜಾವಗಲ್ ಕಾಲೇಜಿನ ಕವನ ದ್ವಿತೀಯ, ಚನ್ನರಾಯಪಟ್ಟಣ ಕಾಲೇಜಿನ ಹರ್ಷಿತ್ ತೃತೀಯ ಮತ್ತು ಹಿರಿಸಾವಿಯ ದಿಗಂತ್ ಚತುರ್ಥ್ ಬಹುಮಾನವನ್ನು ಗಳಿಸಿದರು. ಜನಸಾಮಾನ್ಯರ ಅನುಕೂಲಕ್ಕಾಗಿ ಶೀಘ್ರವಾಗಿ ಪ್ರಕರಣ ಇತ್ಯರ್ಥವಾಗಬೇಕೆಂಬ ಸದುದ್ದೇಶದಿಂದ ಮೆಗಾ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎ. ಅರುಣ್ ಕುಮಾರಿ ತಿಳಿಸಿದರು. ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ನಡೆದ ಮೆಗಾ ಲೋಕ್ ಅದಾಲತ್ನಲ್ಲಿ ಮಾತನಾಡಿದ ಅವರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಚನ್ನರಾಯಪಟ್ಟಣ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಲೋಕ್ ಅದಾಲತ್ ಗೀತೆಯನ್ನು ಹಾಡುವುದರ ಮೂಲಕ ಅದಾಲತ್ತನ್ನು ಪ್ರಾರಂಭಿಸಿ ಶನಿವಾರ ಬೆಳಗ್ಗೆ 10:30ರಿಂದ ಸಂಜೆ 5 ಗಂಟೆಯವರೆಗೆ 2025-26ನೇ ಸಾಲಿನ ಮೊದಲ ಮೆಗಾ ಲೋಕ್ ಅದಾಲತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ಪಟ್ಟಣದ ಎಲ್ಲ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ಕಾನೂನು ಪ್ರಕಾರ ರಾಜಿಯಾಗಬಹುದಾದ ಮತ್ತು ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿ ಇಬ್ಬರಿಗೂ ನ್ಯಾಯ ಒದಗಿಸುವ ಉದ್ದೇಶದಿಂದ ಮೆಗಾ ಲೋಕ್ ಅದಾಲತನ್ನು ಆಯೋಜಿಸಲಾಗಿದೆ ಎಂದರು. ಹಲವು ವರ್ಷಗಳ ಕಾಲ ಕಾನೂನು ಹೋರಾಟ ಮಾಡಿ ಒಬ್ಬರು ಗೆಲ್ಲುತ್ತಾರೆ, ಮತ್ತೊಬ್ಬರಿಗೆ ಸೋಲಾಗುತ್ತದೆ. ಆದರೆ ಅದಾಲತ್ನಲ್ಲಿ ಇಬ್ಬರಿಗೂ ತೃಪ್ತಿಯಾಗುವ ತೀರ್ಮಾನ ಮಾಡಲಾಗುತ್ತದೆ. ಲೋಕ್ ಅದಾಲತ್ನಲ್ಲಿ ರಾಜಿಯಾದ ಪ್ರಕರಣಗಳ ಆದೇಶ ಅಂತಿಮವಾಗಿರುತ್ತದೆ. ಕಡಿಮೆ ಖರ್ಚಿನಲ್ಲಿ ಶೀಘ್ರ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದೆ. ಪಟ್ಟಣದ 7 ನ್ಯಾಯಾಲಯಗಳಲ್ಲಿ 14,118 ಪ್ರಕರಣಗಳು ಬಾಕಿ ಇದ್ದು, ಇಂದು ನಡೆದ ಮೆಗಾ ಲೋಕ್ ಅದಾಲತ್ನಲ್ಲಿ ವಿವಿಧ ರೀತಿಯ ಸುಮಾರು 964 ಪ್ರಕರಣಗಳು ಲೋಕ್ ಅದಾಲತ್ಗಾಗಿ ತೆಗೆದುಕೊಂಡು ಅವುಗಳ ಪೈಕಿ 294 ಪ್ರಕರಣಗಳು ರಾಜಿ ಸಂಧಾನ ಮಾಡಿಸಿ ಬಗೆಹರಿದಿದೆ. ಒಟ್ಟು 2,6,15,078 ದಂಡ ವಸೂಲಿ, ಪರಿಹಾರ, ವಿಮೆ ಮೌಲ್ಯ ಒಳಗೊಂಡಿದೆ ಎಂದರು. ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಪಕ್ಷಕಾರರು ಯಾವುದೇ ಶುಲ್ಕ, ಖರ್ಚು ವೆಚ್ಚವಿಲ್ಲದೆ ತೀರ್ಮಾನ ಮಾಡಿಕೊಳ್ಳಬಹುದು. ಲೋಕ್ ಅದಾಲತ್ನಲ್ಲಿ ಗಂಭೀರ ಸ್ವರೂಪದ ಅಪರಾಧಿಕ ಪ್ರಕರಣಗಳನ್ನು ಹೊರತುಪಡಿಸಿ ಇತರೆ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಬಹುದೆಂದು ತಿಳಿಸಿದರು. ರಾಜಿ ಸಂಧಾನದಿಂದ ಕುಟುಂಬ ಜೀವನ ಸುಧಾರಿಸುತ್ತದೆ. ಪ್ರತಿಯೊಂದಕ್ಕೂ ವ್ಯಾಜ್ಯ ಮಾಡಿ ಕೋರ್ಟಿಗೆ ಬರುವುದು ಒಳ್ಳೆಯದಲ್ಲ. ವ್ಯಾಜ್ಯಗಳನ್ನು ದೂರ ಮಾಡಿ ಸುಖದಿಂದ ಬಾಳಬೇಕೆಂದು ದಾಂಪತ್ಯ ಕುಟುಂಬಕ್ಕೆ ಹಾಗೂ ವಾದಿ ಪ್ರತಿವಾದಿಗಳಿಗೆ ತಿಳುವಳಿಕೆ ನೀಡಿದರು. ಮೆಗಾ ಲೋಕ್ ಅದಾಲತ್ನಲ್ಲಿ ಅನೇಕ ನ್ಯಾಯವಾದಿಗಳು, ವಕೀಲರು ಹಾಗೂ ವಾದಿ ಪ್ರತಿವಾದಿಗಳು ಭಾಗವಹಿಸಿದ್ದರು. 2025ರಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಮೊದಲನೆಯ ಲೋಕ್ ಅದಾಲತ್. ಸೊ ಈ ಲೋಕ್ ಅದಾಲತ್ನಲ್ಲಿ ನಮ್ಮ ಚನ್ನರಾಯಪಟ್ಟಣದಲ್ಲಿ 6 ಬೆಂಚಸ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಎಲ್ಲ ಕೋರ್ಟ್ನಲ್ಲೂ ಲೋಕ್ ಅದಾಲತ್ ನಡೀತಾ ಇದೆ. ಸೊ ಆನರೇಬಲ್ ಜಸ್ಟಿಸ್ ನಾಗರತ್ನ ಮೇಡಮ್ ಅವರು ಹೇಳಿದ ಹಾಗೆ ಲೋಕ್ ಅದಾಲತ್ ಬಗ್ಗೆ ಸಾಂಗನ್ನು ಒಂದು ಪ್ಲೇ ಮಾಡಿ ಈ ಲೋಕ್ ಅದಾಲತನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಅದರಲ್ಲಿ ನಮ್ಮ ದೇಶದಲ್ಲಿ ರಾಜಿ ಸಂಧಾನಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಕೇಸ್ನಲ್ಲಿ ನಮ್ಮ ಕೋರ್ಟ್ನಲ್ಲಿ 1200 and odd ಪೆಂಡಿಂಗ್ ಕೇಸಸ್ ಇದೆ. ಅದರಲ್ಲಿ ಇವತ್ತು 19 ಸಿವಿಲ್ ಕೇಸಸ್ಸು, 23 ಕ್ರಿಮಿನಲ್ ಪ್ರಕರಣಗಳು ಇಷ್ಟು ತನಕ ರಾಜಿಯಾಗಿದೆ. ಟೋಟಲ್ 42 ಪ್ರಕರಣಗಳು ರಾಜಿಯಾಗಿದ್ದಾವೆ. ಇನ್ನೂ ರಾಜಿಯಾಗಲಿಕ್ಕೆ ಹೊರಡೆ ಕಕ್ಷಿದಾರರು ಕಾಯ್ತಾ ಇದ್ದಾರೆ. ಸೊ ಅಡ್ವೊಕೇಟ್ಸು ಇದ್ದಾರೆ, ಕನ್ಸಿಲೇಟರ್ಸು, APP ಅವರು ಎಲ್ಲರೂ ಇದ್ದಾರೆ. ಸೊ ಇನ್ನೂ ಸ್ವಲ್ಪ ಪ್ರಕರಣಗಳು ರಾಜಿಯಾಗುವಂಥ ಸಂಭವ ಇದೆ. ಸೊ ಇನ್ನು ಉಳಿದ 5 ಕೋರ್ಟ್ನಲ್ಲೂ ಬೆಂಚಸ್ ಕಾನ್ಸ್ಟಿಟ್ಯೂಟ್ ಆಗಿದೆಯಲ್ಲ, ಅದರಲ್ಲೂ ಕೂಡ ರಾಜಿ ಪ್ರಕರಣಗಳು ನಡೆಯುತ್ತಾ ಇದೆ. ಸೊ ಲಾಸ್ಟ್ ಇಯರ್ಗಿಂತ ಈ ಬಾರಿ ಹೆಚ್ಚಿನ ಒಂದು ಇತ್ಯರ್ಥ ಮಾಡುವಂಥ ಅವಕಾಶ ಒದಗಿ ಬಂದಿದೆ. ಸೊ ಎಲ್ಲರೂ ವಕೀಲರು ಸಹ ಇದಕ್ಕೆ ಕೋಆಪರೇಷನ್ ಕೊಟ್ಟಿದ್ದಾರೆ. ಸೊ ಕಕ್ಷಿಗಾರರು ಸಹ ಲೋಕ್ ಅದಾಲತಿನ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿದ್ದಾರೆ. ಆದಷ್ಟು ಚೆಕ್ ಬೌನ್ಸ್ ಕೇಸ್ಗಳು ಮತ್ತು ಪಾರ್ಟಿಷನ್ ಸೂಟ್ಸು ಇಂಥದ್ದೆಲ್ಲ ಡಿಸ್ಪೋಸಲ್ ಆಗಿದೆ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಜನರು ಇದರ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬಹುದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದಲ್ಲಿರುವ ಕೊಡಚಾದ್ರಿ ಚಿಟ್ ಫಂಡ್ನಲ್ಲಿ ಸಾರ್ವಜನಿಕರಿಗೆ ಮೋಸ, ಚೀಟಿ ಹಾಕಿಸಿಕೊಂಡ ಹಣಕ್ಕೆ ಪಂಗನಾಮ, ಚಿಟ್ ಫಂಡ್ನಲ್ಲಿ ಮೋಸ, ವಂಚನೆಯನ್ನ ವಿರೋಧಿಸಿ ಗ್ರಾಹಕರಿಗೆ ವಂಚಿಸಿರುವ ಹಣಕ್ಕೆ ಬಡ್ಡಿ ಸಮೇತ ನೀಡಬೇಕೆಂದು ಆಗ್ರಹಿಸಿ ಚಿಟ್ ಫಂಡ್ ಮುಂಭಾಗ ಭ್ರಷ್ಟಾಚಾರ ವಿರೋಧಿ ವೇದಿಕೆಯಿಂದ ಪ್ರತಿಭಟನೆ, ಅಹೋರಾತ್ರಿ ಧರಣಿ. ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದಿಂದ ಹಿರಿಸಾವಿಯಲ್ಲಿ ವಿವಿ ಮಟ್ಟದ ಪ್ರಬಂಧ ಸ್ಪರ್ಧೆ. ಭಾರತದ ಒಕ್ಕೂಟ ವ್ಯವಸ್ಥೆ ಭದ್ರಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ, ರಾಜ್ಯ ಸರ್ಕಾರಗಳು ಹಾಗೂ ನಾಗರಿಕರ ಪಾತ್ರ ಎಂಬ ವಿಷಯದ ಕುರಿತಾಗಿ ಪ್ರಬಂಧ. ಶಾಸಕ ಸಿಎನ್ ಬಾಲಕೃಷ್ಣರಿಂದ ಚಾಲನೆ. ಕೇಂದ್ರ, ರಾಜ್ಯಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಿದಾಗ ದೇಶದ ಅಭಿವೃದ್ಧಿ ಸಾಧ್ಯವೆಂದ ಅವರು. ಅಲೆದಾಟ, ಸಮಯ, ಹಣ ವ್ಯಯಕ್ಕಾಗಿ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮೆಗಾ ಲೋಕ್ ಅದಾಲತ್ಗಳು ಸಹಕಾರಿ ಎಂದು ಪಟ್ಟಣದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎ ಅರುಣ್ ಕುಮಾರ್ ಹೇಳಿಕೆ. ಪಟ್ಟಣದ ಕೋರ್ಟ್ ಸಂಕೀರ್ಣದಲ್ಲಿ ನಡೆದ ಮೆಗಾ ಲೋಕ್ ಅದಾಲತ್ಗೆ ಚಾಲನೆ ನೀಡಿ ಹೇಳಿಕೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.